ಅನಿವಾರ್ಯ ಕಾರಣದಿಂದ ಇಷ್ಟು ದಿನದ ವೀಡಿಯೋ ಅಂದರೆ ಟಿಲ್ ಇವತ್ತಿನವರೆಗೆ ಆ್ಯಂಡ್ ಈ ವಿಡಿಯೋ ಕೂಡ ಅಷ್ಟೊಂದು ಚೆನ್ನಾಗಿ ಬಂದಿರಲಿಕ್ಕಿಲ್ಲ. ಎಡಿಟಿಂಗ್ ಆಗಿರ್ಬೋದು ಎಲ್ಲನೂ ಆ ಥರ ಬಂದಿಲ್ಲ. ಬಟ್ ಒನ್ ಮೋರ್ ಥಿಂಗ್, ಇದನ್ನು ನಾನು ಮಾಡಿದ್ದು ಇನ್ನು ಮುಂದಿನ ವೀಡಿಯೋಗಳು ಬೆಟರ್ ಆಗಿರುತ್ತೆ ಅನ್ನೋಂಥ ದೃಷ್ಟಿಯಿಂದ ಇಷ್ಟು ದಿನ ಡಿಲೇ ಆಯಿತು. ಬಟ್ ಯಾವುದೇ ದಿನ ನಾನು ವೀಡಿಯೋಗಳನ್ನು ಮಿಸ್ ಮಾಡಿಲ್ಲ. ಸೊ ಎಲ್ಲದನ್ನು ಪಾರ್ಟ್ ಬೈ ಪಾರ್ಟ್ ಹಾಕ್ತಾ ಬಂದಿದ್ದೀನಿ. ಆ್ಯಂಡ್ ಇದರಲ್ಲೊಂದು ಒಳ್ಳೆ ಅನೌನ್ಸ್ಮೆಂಟ್ ಇದೆ. ಏನು ಅನೌನ್ಸ್ಮೆಂಟ್ ಅಂತ ಹೇಳಿದ್ರೆ, ನಾನು ಲಾಸ್ಟ್ ಟೈಮ್ ಪೋಲಲ್ಲೇ ಹಾಕಿದ್ದೆ. ಏನು ಅನೌನ್ಸ್ಮೆಂಟು ಅಂತ ಹೇಳಿದ್ರೆ, ನಿಮಗೆ ಯಾರಿಗಾದರೂ ಕಂಟೆಂಟ್ ಬರೆಯುವಂತಹ ಆಸೆ ಇಲ್ಲ, ನಮ್ಮ ಕಡೆಯಲ್ಲಿ ಈ ಥರ ಆಗ್ತಿದೆ, ಸೊ ನಾವು ಇದನ್ನು ನಿಮ್ಮ ಚಾನಲಲ್ಲಿ ನಾವು ನೋಡಬೇಕು ಅನ್ನೋಂಥ ಯಾವುದಾದ್ರೂ ವಿಚಾರಗಳು ಇದ್ದರೆ, ಅಂಥ ಒಂದು ಕಾನ್ಸೆಪ್ಟ್ ಏನಾದರೂ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ಅದನ್ನು ನಮಗೆ ವಿತ್ ಎಲ್ಲ ಡೀಟೇಲ್ಸ್, ಇನ್ ಕೇಸ್ ನಿಮ್ಮ ಹತ್ರ ವೀಡಿಯೋ ಕ್ಲಿಪ್ಸ್ ಇದ್ದರೆ ಅದನ್ನು ಕೂಡ ಅಟ್ಯಾಚ್ ಮಾಡಿ ಕಳಿಸಿ. ಸೊ ನನಗೆ ಅದು ಈಸಿ ಆಗುತ್ತೆ ಯಾವುದನ್ನು ಟೇಕ್ ಓವರ್ ಮಾಡಬೇಕು ಅನ್ನೋಂಥ. ಸೊ ಹೈ ರೆಸೊಲ್ಯೂಷನಲ್ಲಿದ್ದರೆ ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ಇಲ್ಲ ನನಗೆ ಇಷ್ಟೇ ಆಗೋದು ಅಂತ ಹೇಳಿದ್ರೆ ಆ ಥರದ ವೀಡಿಯೋ ಕ್ಲಿಪ್ಸ್ ಇದ್ದರೂ ಕೂಡ ಬೆಟರ್ ಆಗಿರುತ್ತೆ. ಆ್ಯಂಡ್ ಇನ್ನೂ ಒಂದು ವಿಚಾರ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಇಲ್ಲೇ ಇಮೇಲ್ ಐ.ಡಿನ ಕೊಟ್ಟಿರ್ತೀನಿ. ಸೊ ಪರ್ ಡೇ ನಾನು ಡೈಲಿ ಚೆಕ್ ಮಾಡ್ತಾ ಇರ್ತೀನಿ. ಇಮೇಲ್ ಮಾಡ್ಬೋದು. ಅದರ್ವೈಸ್ ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ಇಲ್ಲ ಇನ್ಸ್ಟಾಗ್ರಾಮ್ ಐ.ಡಿದೊಂದು ನನ್ನ ಅಬೌಟಲ್ಲಿದೆ. ಸೊ ಅದನ್ನು ನೀವು ಕೂಡ ನೋಡ್ಕೋಬೋದು. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಸೊ ಅದ್ರಲ್ಲಿ ಮೆಸೇಜ್ ಮಾಡ್ಬೋದು, ನಾನು ನೋಡ್ತೀನಿ. ಅರ್ಥ ಆಯಿತಾ? ಸೊ ದಯವಿಟ್ಟು ಇದೊಂದು ನಿಮಗೆ ಆಫರ್. ನಿಮ್ಮ ಏನಾದರೂ ಹತ್ತಿರದಲ್ಲಿ ಏನಾದರೂ ವಿಚಾರಗಳು, ಘಟನೆಗಳು ನಡೆದರೆ ಸೊ ಅದನ್ನು ನಮ್ಮ ಹತ್ರ ಹಂಚ್ಕೋಬೋದು. ನಾವು ಅದನ್ನು ನಮ್ಮ ಚಾನಲಲ್ಲಿ ಹಾಕ್ತೀವಿ. ಇಷ್ಟೇ. ಹಾಗೆಯೇ ಯಾರಿಗಾದರೂ ಇಲ್ಲ ನನ್ನ ಕಂಟೆಂಟ್ ಬರೆಯೋದಕ್ಕೆ ಇಷ್ಟ ಅಂತ ಇದ್ದರೆ ಅವರು ಕೂಡ ನನಗೆ ಪರ್ಸ್ನಲಾಗಿ ಇಮೇಲ್ ಹಾಕಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬೇಡ ಅಂತ ಅಂದ್ಕೊಳ್ತೀನಿ. ಸೊ ಪರ್ಸ್ನಲಾಗಿ ಇಮೇಲ್ ಹಾಕಿ ನಾನು ನೋಡ್ತೀನಿ. ಥ್ಯಾಂಕ್ ಯು.